Very good morning, dear students. In the last class, we have discussed about errors. Let us see now the combination of errors. Next concept is errors na ಯಾವ ತರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ. ಹಾಗಾದ್ರೆ ನನಗೆ ಬಂದಿರೋ ಎರರ್ ಆಫ್ ಎ ಸಮ್ ಆರ್ ಎ ಡಿಫರೆನ್ಸ್. ಎರರ್ ಆಫ್ ಎ ಸಮ್ ಆರ್ ಎ ಡಿಫರೆನ್ಸ್ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ ನೋಡಿ. ಎರರ್ ಆಫ್ ಎ ಸಮ್ ಆರ್ ಎ ಡಿಫರೆನ್ಸ್. ಒಂದು ಸಮ್ ಇಂದು ಅಥವಾ ಡಿಫರೆನ್ಸ್ ಇಂದ ಎರರ್ ಇದ್ದಾಗ ಹೇಗೆ ಅಂತ ಹೇಳ್ಬಿಟ್ಟು ಅದನ್ನ ಇಫ್ ಎ ಕ್ವಾಂಟಿಟಿ ಝೆಡ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಯಾವ್ದಾದ್ರು ಒಂದು ಕ್ವಾಂಟಿಟಿ ಅದನ್ನ ಝೆಡ್ ಅಂತ ತಗೊಳ್ಳೋಣ. ಅದನ್ನ ಏನಾದ್ರು ಸಮ್ ಅಥವಾ ಡಿಫರೆನ್ಸ್ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಅಂತ ಅಷ್ಟೇ. ಸಮ್ ಅಥವಾ ಡಿಫರೆನ್ಸ್ ಆಫ್ ಟೂ ಕ್ವಾಂಟಿಟೀಸ್ ಎ ಅಂಡ್ ಬಿ ಅಂತ ತಗೊಂಡಾಗ ಇಫ್ ಎ ಕ್ವಾಂಟಿಟಿ ಝೆಡ್ ಇಸ್ ಎಕ್ಸ್ಪ್ರೆಸ್ಡ್ ಆಸ್ ಸಮ್ ಆರ್ ಡಿಫರೆನ್ಸ್ ಆಫ್ ಟೂ ಕ್ವಾಂಟಿಟೀಸ್, ಒಂದು ಕ್ವಾಂಟಿಟಿನ ಎರಡು ಸಮ್ ಅಥವಾ ಡಿಫರೆನ್ಸ್ ನ ಆಗಿ ಬರಿಬೇಕು ಅಂತ ಅಂದಾಗ ಅದನ್ನ ಯಾವ ತರ ಬರಿಬಹುದು ಹೇಳ್ತಿರೋದ್ ನೋಡಿ. ಸೆಂಟೆನ್ಸ್ಗೂ ಮತ್ತೆ ಮ್ಯಾಥಮೆಟಿಕಲ್ ಫಾರ್ಮಿಗೂ ಈಸಿ ಅನ್ಸುತ್ತೆ ನಿಮಗೆ. ಇಫ್ ಎ ಇಸ್ ಈಕ್ವಲ್ಸ್ ಟು ಝೆಡ್ ಈಕ್ವಲ್ ಟು ಎ ಪ್ಲಸ್ ಬಿ, ಏನಿಲ್ಲ ಸಿಂಪಲ್ ಮಕ್ಕಳಲ್ಲಿ ಒಂದು ಕ್ವಾಂಟಿಟಿದು ಸಮ್ ಎ ಪ್ಲಸ್ ಬಿ ನ ಸಮ್ ಮಾಡಿದ್ರೆ ಒಂದು ಕ್ವಾಂಟಿಟಿ ಝೆಡ್ ಅಂತ ಬರ್ತಾ ಇದೆ. ಅದು ಸಮ್ ಆದಾಗ ಅಥವಾ ಎರರ್ ಆದಾಗ ಝೆಡ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಆರ್ ಝೆಡ್ ಈಕ್ವಲ್ ಟು ಎ ಮೈನಸ್ ಬಿ. ದೆನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎರರ್, ನಾವು ಕಂಡುಹಿಡಿತಿರೋ ಎರರ್ ಸಮ್ ಅಥವಾ ಡಿಫರೆನ್ಸ್ ಆದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎರರ್ ನ ಹೇಗ್ ಬರಿಬಹುದು? ಎರರ್ ಅಂದ್ರೆ ತಪ್ಪು. ಡೆಲ್ಟಾ ಝೆಡ್ ಎರರ್, ಡೆಲ್ಟಾ ಇಲ್ಲಿ ಡೆಲ್ಟಾ ಹೇಳೋದು ಏನು ಅಂದ್ರೆ ಇಲ್ಲಿ ಎರರೇ ಹೇಳ್ತಾ ಇದೆ. ಚೇಂಜ್ ಇನ್ ದ ವ್ಯಾಲ್ಯೂ ಅಂತ ಡೆಲ್ಟಾ ಅಂದ್ರೆ ಡೆಲ್ಟಾ ಝೆಡ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎ ಪ್ಲಸ್ ಆರ್ ಮೈನಸ್ ಯಾಕೆ ಬರ್ದಿದೀವಿ? ಸಮ್ ಆರ್ ಡಿಫರೆನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಅದಕ್ಕೆ ಡೆಲ್ಟಾ ಝೆಡ್ ಈಕ್ವಲ್ ಟು ಡೆಲ್ಟಾ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ. ಡೆಲ್ಟಾ ಮೀನ್ಸ್ ಹಿಯರ್ ಚೇಂಜ್, ಸ್ಮಾಲ್ ಚೇಂಜ್, ಎರರ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಎರರ್ ಏನಾದ್ರು ಪ್ರಾಡಕ್ಟ್ ಅಥವಾ ಕೋಶಂಟ್ ಅಂದ್ರೆ ಡಿವಿಷನ್ ಫಾರ್ಮಲ್ ಇದ್ರೆ, ಫ್ರಾಕ್ಷನ್ ಫಾರ್ಮಲ್ ಇದ್ರೆ. ಫಸ್ಟ್ ನಾವು ಡಿಸ್ಕಸ್ ಮಾಡಿದ್ದು ಎರರ್ ಸಮ್ ಅಥವಾ ಡಿಫರೆನ್ಸ್ ಆದಾಗ. ಎರಡನೇದು ಎರರ್ ಪ್ರಾಡಕ್ಟ್ ಅಥವಾ ಫ್ರಾಕ್ಷನ್ ಫಾರ್ಮಲ್ ಇದ್ದಾಗ. ಇಫ್ ಎ ಕ್ವಾಂಟಿಟಿ ಝೆಡ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆರ್ ಕೋಶಂಟ್ ಆಫ್ ಟೂ ಕ್ವಾಂಟಿಟೀಸ್ ಎ ಅಂಡ್ ಬಿ, ಹಾಗಿದ್ರೆ ಹೇಗ್ ಬರಿಬಹುದು ಅದನ್ನ? ಇಫ್ ಝೆಡ್ ಈಕ್ವಲ್ ಟು ಎ ಇಂಟು ಬಿ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಆದಾಗ, ಕೋಶಂಟ್ ಅಂದ್ರೆ ಝೆಡ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ. ದೆನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎರರ್ ಇನ್ ಝೆಡ್, ಆ ಝೆಡ್ ಅಲ್ಲಿ ಆ ಕ್ವಾಂಟಿಟಿ ಝೆಡ್ ಅಲ್ಲಿ ಎಷ್ಟು ಎರರ್ ಇದೆ ಆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎರರ್ ನ ಹೇಗ್ ಬರಿಬಹುದು? ಡೆಲ್ಟಾ ಝೆಡ್ ಡಿವೈಡೆಡ್ ಬೈ ಝೆಡ್. ಝೆಡ್ ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂ, ಎರರ್ ಇರೋದು ಡೆಲ್ಟಾ ಝೆಡ್ ಆಗುತ್ತೆ. ಡೆಲ್ಟಾ ಝೆಡ್ ಬೈ ಝೆಡ್ ಅಂದ್ರೆ ಈ ತರ ಬರಿಬಹುದು ಅಂತ ಮಕ್ಕಳು ಅಷ್ಟೇ ನಿಮಗೆ ಕೇಳ್ತಾರೆ ಇದನ್ನ. ಡೆಲ್ಟಾ ಝೆಡ್ ಬೈ ಝೆಡ್ ಈಕ್ವಲ್ ಟು ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ. ಚೇಂಜ್ ಇನ್ ಎ, ಚೇಂಜ್ ಇನ್ ಬಿ, ಡೆಲ್ಟಾ ರೆಪ್ರೆಸೆಂಟ್ಸ್ ಹಿಯರ್. ಯಾವಾಗ ಈ ತರ ಬರಿಬಹುದು? ಅದು ಎರರ್ ಪ್ರಾಡಕ್ಟ್ ಫಾರ್ಮ್ ಅಲ್ಲಿ ಅಥವಾ ಕೋಶಂಟ್ ಫಾರ್ಮ್ ಅಲ್ಲಿ ಇದ್ದಾಗ ಕ್ವಾಂಟಿಟಿ ಎರರ್ ನ ಹೇಗ್ ಬರಿಬಹುದು ಅಂತ ಅಷ್ಟೇ. ನೆಕ್ಸ್ಟ್, ಅಕಸ್ಮಾತ್ ನನಗ್ ಬಂದಿರೋ ರಿಸಲ್ಟ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಬಂದಿರೋ ರಿಸಲ್ಟ್ ಅಲ್ಲಿ ಏನಾದ್ರು ಪವರ್ಸ್ ಇದ್ರೆ ಈ ರೀತಿ ಇದ್ರೆ, ಯಾವ ರೀತಿ? ಇಫ್ ಝೆಡ್ ಈಕ್ವಲ್ ಟು ಎ ರೇಸ್ ಟು ಪಿ ಅಂತ ಓದ್ಬೇಕು, ಬಿ ರೇಸ್ ಟು ಕ್ಯೂ, ಸಿ ರೇಸ್ ಟು ಆರ್, ಈ ತರ ಇದ್ರೆ ಅಂದ್ರೆ ಬಂದಿರೋ ರಿಸಲ್ಟ್ ಪವರ್ ಫಾರ್ಮಲ್ ಇದ್ರೆ, ದೆನ್ ಮ್ಯಾಕ್ಸಿಮಮ್ ಫ್ರಾಕ್ಷನಲ್ ಎರರ್, ಆ ಎರರ್ ನ ನಾನು ಯಾವ ರೀತಿ ಬರಿಬಹುದು? ಯಾವಾಗ ನನಗೆ ಬಂದಿರೋ ರಿಸಲ್ಟ್ ಪವರ್ಸ್ ಫಾರ್ಮಲ್ ಇದ್ದಾಗ ನಾನು ಏನಂತ ಬರಿಬಹುದು? ಡೆಲ್ಟಾ ಝೆಡ್ ಬೈ ಝೆಡ್ ಇಸ್ ಈಕ್ವಲ್ಸ್ ಟು ಪಿ ಇಂಟು ಡೆಲ್ಟಾ ಎ ಬೈ ಎ, ಪವರ್ ಇಂಟು ಡೆಲ್ಟಾ ಎ ಬೈ ಎ ಪ್ಲಸ್ ಕ್ಯೂ ಇಂಟು ಡೆಲ್ಟಾ ಬಿ ಬೈ ಬಿ ಪ್ಲಸ್ ಆರ್ ಇಂಟು ಡೆಲ್ಟಾ ಸಿ ಬೈ ಸಿ. ಡೆಲ್ಟಾ ಮೀನ್ಸ್ ಚೇಂಜಸ್ ಹಿಯರ್. ಇದು ಯಾವಾಗ ಬರಿಬಹುದು ಮಕ್ಕಳೇ? ಬಂದಿರೋ ರಿಸಲ್ಟ್ ಅಲ್ಲಿ ಪವರ್ಸ್ ಇದ್ರೆ ಮಾತ್ರ ಈ ತರ ಬರಿಬೇಕಾಗತ್ತೆ. ಬಂದಿರೋ ರಿಸಲ್ಟ್ ಅಲ್ಲಿ ಪ್ರಾಡಕ್ಟ್ ಅಥವಾ ಫ್ರಾಕ್ಷನ್ ಇದ್ರೆ ಈ ತರ ಬರಿಬೇಕು. ಫಸ್ಟ್ ಒಂದು ಬಂದಿರೋ ರಿಸಲ್ಟ್ ಅಲ್ಲಿ ಸಮ್ ಆರ್ ಡಿಫರೆನ್ಸ್ ಇದ್ರೆ ಈ ತರ ಬರಿತೀವಿ ಎರರ್ಸ್ ಅಲ್ಲಿ. ನೆಕ್ಸ್ಟ್, ಅಕ್ಯುರೇಸಿ ಅಂತ ಕಾನ್ಸೆಪ್ಟ್ ಇದೆ. ಅಕ್ಯುರೇಸಿ ಅಂದ್ರೆ ಏನು ಕೇಳ್ತೀವಿ ಕೆಲವು ಕಡೆ. ನಾವೇನಾದ್ರು ಮಾತಾಡ್ತಿರ್ಬೇಕಾದ್ರೆ ಏನಿಷ್ಟು ಅಕ್ಯುರೇಟ್ ಆಗಿ ಹೇಳ್ತೀರಾ ಅಂತ, ಅಂದ್ರೆ ಏನಿಷ್ಟು ಎಕ್ಸಾಕ್ಟ್ ಆಗಿ ಹೇಳ್ತೀರಾ, ಎಕ್ಸಾಕ್ಟ್ ಆಗಿ ಹೇಳಕ್ ಆಗತ್ತಾ ಅಂತ. ಇಟ್ ಈಸ್ ದ ಮೆಜರ್ ಆಫ್ ಕ್ವಾಂಟಿಟಿ ವಿಚ್ ರೆಪ್ರೆಸೆಂಟ್ಸ್ ಹೌ ಕ್ಲೋಸ್ ದ ಮೆಜರ್ಡ್ ವ್ಯಾಲ್ಯೂ ಟು ದ ಟ್ರೂ ವ್ಯಾಲ್ಯೂ. ನಾನು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ತೀನಿ, ನನಗೊಂದು ಎಕ್ಸ್ಪೆರಿಮೆಂಟ್ ಗೆ ಆನ್ಸರ್ 10 ಸೆಂಟಿಮೀಟರ್ ಬರ್ಬೇಕು. ಯಾವ್ದು? ಟ್ರೂ ವ್ಯಾಲ್ಯೂ ಅಂದ್ರೆ ಆಕ್ಚುಯಲ್ ಬರ್ಬೇಕಾಗಿರೋ ಆನ್ಸರ್ 10 ಸೆಂಟಿಮೀಟರ್. ಇವಾಗ ಮೆಜರ್ ಮಾಡ್ಬೇಕಾದ್ರೆ ನನಗೆ 9.9 ಸೆಂಟಿಮೀಟರ್ ಬರುತ್ತೆ. ಹಾಗಿದ್ರೆ ಆ 9.9 ಸೆಂಟಿಮೀಟರ್ ಆನ್ಸರ್ ತಪ್ಪು ಅಂತ ಹೇಳ್ತೀವಾ? ಇಲ್ಲ ಅಲ್ವಾ? ತುಂಬಾ ಅಂದ್ರೆ ತುಂಬಾ ನಿಯರ್ ಆಗಿದೆ. 10 ಸೆಂಟಿಮೀಟರ್ ಬರ್ಬೇಕು, 9.9 ಸೆಂಟಿಮೀಟರ್ ಬಂದಿದೆ. ಹಾಗಿದ್ರೆ ಅದು ಆನ್ಸರ್ ನ ತುಂಬಾ ಅಕ್ಯುರೇಟ್ ಆಗಿ ತುಂಬಾ ಹತ್ರ ಆಗಿದೆ. ಯಾವ್ದಕ್ಕೆ ಕ್ಲೋಸ್ ಆಗಿದೆ? ಅದು ನನಗೆ ಬರ್ಬೇಕಾಗಿರುವಂತಹ ನಿಜವಾದ ವ್ಯಾಲ್ಯೂ, ಟ್ರೂ ವ್ಯಾಲ್ಯೂಗೆ ತುಂಬಾ ಹತ್ರದಲ್ಲಿರೋದ್ರಿಂದ ಅದು ಅಕ್ಯುರೇಟ್ ವ್ಯಾಲ್ಯೂ. ಇಟ್ ಇಸ್ ದ ಮೆಜರ್ ಆಫ್ ಕ್ವಾಂಟಿಟಿ ವಿಚ್ ರೆಪ್ರೆಸೆಂಟ್ಸ್
ಹೌ ಕ್ಲೋಸ್ ದ ಮೆಜರ್ಡ್ ವ್ಯಾಲ್ಯೂ ಟು ದ ಟ್ರೂ ವ್ಯಾಲ್ಯೂ. ನನಗೆ ಬರ್ಬೇಕಾಗಿರೋ ಟ್ರೂ ವ್ಯಾಲ್ಯೂಗೆ ಎಷ್ಟು ಹತ್ರ ಆನ್ಸರ್ ಬಂದಿದೆ ಅಂತ ಗೊತ್ತಾಗುತ್ತೆ ನನಗೆ. ಈ 10 ಸೆಂಟಿಮೀಟರ್ ಬರ್ಬೇಕು 9.9 ಬಂದಿದೆ ಅಂದಾಗ ತೀರಾ ಹತ್ರದಲ್ಲಿ ಬಂದಿದೆ. ನನಗೆ ಬರ್ಬೇಕಾಗಿರೋ ವ್ಯಾಲ್ಯೂಗೆ ತುಂಬಾ ಹತ್ರದಲ್ಲಿ ಆನ್ಸರ್ ಬಂದ್ರೆ ಅದನ್ನ ಅಕ್ಯುರೇಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ರಿಸಿಷನ್. ಪ್ರಿಸಿಷನ್ ಅಂದ್ರೆ ಏನು? ದ ಲಿಮಿಟ್ ಆರ್ ಎಕ್ಸ್ಟೆಂಟ್ ಟು ವಿಚ್ ಮೆಜರ್ಮೆಂಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಇಸ್ ಡನ್. ಅಂದ್ರೆ ಎಲ್ಲಿವರೆಗೂ ರೀಡಿಂಗ್ಸ್ ತೆಗಿತೀವಲ್ವಾ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಒಂದು ಲಿಮಿಟ್ ಅಂತ ಇರುತ್ತೆ, ಒಂದು ಎಕ್ಸ್ಟೆಂಟ್ ಅಂತ ಇರುತ್ತೆ, ಅಲ್ಲಿವರೆಗೂ ನಾವು ರೀಡಿಂಗ್ ತೆಗಿತೀವಿ. ಅದನ್ನ ಏನಂತ ಹೇಳ್ತಾರೆ? ಪ್ರಿಸಿಷನ್ ಅಂತ ಹೇಳ್ತಾರೆ. ಇಟ್ ಇಸ್ ಎ ಲಿಮಿಟ್ ಆರ್ ಎಕ್ಸ್ಟೆಂಟ್ ಟು ವಿಚ್ ದ ಮೆಜರ್ಮೆಂಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಇಸ್ ಡನ್. ಅಲ್ಲಿ ತನಕ ಮಾತ್ರ ಮೆಜರ್ ಮಾಡ್ಲಿಕ್ಕೆ ಆಗತ್ತೆ. ಒಂದು ಲಿಮಿಟ್ ಇದೆ, ಒಂದು ಎಕ್ಸ್ಟೆಂಟ್ ಇದೆ, ಅಲ್ಲಿ ತನಕ ನಾನು ರೀಡಿಂಗ್ಸ್ ತಗೋತೀನಿ. ಸೊ ಅದನ್ನ ಏನಂತ ಹೇಳ್ತಾರೆ? ಪ್ರಿಸಿಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಲೀಸ್ಟ್ ಕೌಂಟ್, LC ಅಂತ ಹೇಳ್ತೀವಿ ಶಾರ್ಟ್ ಫಾರ್ಮ್ ಅಲ್ಲಿ. ದ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಕ್ಯಾನ್ ಬಿ ಮೆಜರ್ಡ್ ಯೂಸಿಂಗ್ ಗಿವನ್ ಇನ್ಸ್ಟ್ರೂಮೆಂಟ್. ಈಗ ಒಂದು ಮೀಟರ್ ಸ್ಕೇಲ್ ಇರುತ್ತೆ. ಫಾರ್ ಕಾಮನ್ ಸ್ಕೇಲ್ ನೋಡಿ, ಇಲ್ಲಿ ಫಾರ್ ಕಾಮನ್ ಸ್ಕೇಲ್ ಲೀಸ್ಟ್ ನಮ್ಮ ಹತ್ರ ಚಿಕ್ಕ ಚಿಕ್ಕ ಸ್ಕೇಲ್ ತಗೊಂಡು ಇಟ್ಕೊಂಡಿರ್ತಿರಲ್ಲ ನೀವು 15 ಸೆಂಟಿಮೀಟರ್, ಅದ್ರಲ್ಲಿ ಮ್ಯಾಕ್ಸಿಮಮ್ 15 ಸೆಂಟಿಮೀಟರ್. ಕಡಿಮೆ ಅಂದ್ರೆ ಎಷ್ಟು ಮೆಜರ್ ಮಾಡಬಹುದು ನಾನು? 0.1 ಸೆಂಟಿಮೀಟರ್ ಸ್ಟಾರ್ಟಿಂಗ್ ಅದರಲ್ಲಿ. ಅದು ಅದೇ ಕಡಿಮೆ, ಅದಕ್ಕಿಂತ ಕಡಿಮೆ ಇಲ್ಲ ಅದ್ರಲ್ಲಿ. ಮ್ಯಾಕ್ಸಿಮಮ್ 15 ಸೆಂಟಿಮೀಟರ್ ಓಕೆ ಒಪ್ಕೊಳ್ಳೋಣ. ತೀರಾ ಕಡಿಮೆ ಅಂದ್ರೆ ಎಷ್ಟು ಮೆಜರ್ ಮಾಡಕ್ಕಾಗತ್ತೆ ನಮಗೆ? ಫಸ್ಟೇ 0.1 ಸೆಂಟಿಮೀಟರ್. ಸೊ ತುಂಬಾ ಸ್ಮಾಲೆಸ್ಟ್ ವ್ಯಾಲ್ಯೂ ನಾವು ತಗೊಂಡಿರೋ ಸ್ಕೇಲ್ ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ವೆರಿ ಸ್ಮಾಲೆಸ್ಟ್ ವ್ಯಾಲ್ಯೂ, ಅದನ್ನ ಲೀಸ್ಟ್ ಕೌಂಟ್ ಅಂತ ಹೇಳ್ತೀವಿ. 0.1 ಸೆಂಟಿಮೀಟರ್ ಅಥವಾ 1 ಮಿಲಿಮೀಟರ್ ಅಂತ ಬರಿಬಹುದು. ಅದು ಶಿಫ್ಟಿಂಗ್ ಎಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆ ಪಾಯಿಂಟ್ ಇನ್ನ ಈ ಕಡೆ ಶಿಫ್ಟ್ ಮಾಡಿದ್ವಿ, ಅವಾಗ 10⁻²² ಸೆಂಟಿಮೀಟರ್ ಅಂದ್ರೆ 10⁻². ನಾನು ನೀವು ಹೇಳ್ಕೊಟ್ಟಿದ್ದೀನಿ ನಿಮಗೆ ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲೇ. ಮಿಲಿಮೀಟರ್ ಅಂದ್ರೆ 10⁻³ ಆಗುತ್ತೆ. ಮುಂದಕ್ಕೆ ಶಿಫ್ಟ್ ಮಾಡಿರೋದ್ರಿಂದ 0.1 ಸೆಂಟಿಮೀಟರ್ ಅದೇನಾಗುತ್ತೆ? 1 ಮಿಲಿಮೀಟರ್ ಆಗುತ್ತೆ. ಸೊ ತೀರಾ ಸ್ಮಾಲ್ ವ್ಯಾಲ್ಯೂ ನಮಗೆ ಮೆಜರ್ ಮಾಡಕ್ಕೆ ಎಷ್ಟಾಗುತ್ತೆ? 15 ಸೆಂಟಿಮೀಟರ್ ಇಸ್ ಮ್ಯಾಕ್ಸಿಮಮ್ ಇನ್ ಸ್ಕೇಲ್ ಅಂತ ಅನ್ಕೊಂಡ್ರೆ, ಸ್ಮಾಲ್ ಸ್ಕೇಲ್ ಅಲ್ಲಿ 30 ಸೆಂಟಿಮೀಟರ್ ಬರುತ್ತೆ. ಬಟ್ ನಾನು 15 ಸೆಂಟಿಮೀಟರ್ ಎಕ್ಸಾಂಪಲ್ ಇಟ್ಕೊಂಡು ನಿಮಗೆ ಹೇಳ್ತಾ ಇದೀನಿ ಅರ್ಥ ಆಗ್ಲಿ ಅಂತ. ಅದರಲ್ಲಿ ತೀರಾ ಕಡಿಮೆ ಅಂದ್ರೆ ಸ್ಟಾರ್ಟ್ ಆಗೋದು ಎಷ್ಟು? 0.1 ಸೆಂಟಿಮೀಟರ್. ಸ್ಟಾರ್ಟ್ ಆಗುತ್ತಲ್ಲ ಆ ಪಾಯಿಂಟ್, ಅದಕ್ಕೆ ಏನಂತ ಹೇಳ್ತೀವಿ? ಲೀಸ್ಟ್ ಕೌಂಟ್ ಅಂತ ಹೇಳ್ತೀವಿ. ಹಂಗಂತ ಲೀಸ್ಟ್ ಕೌಂಟ್ ಅಂತ ನೀವು 0 ತಗೊಳಕ್ಕಾಗಲ್ಲ. ಅಲ್ಲಿ ಲೀಸ್ಟ್ ಕೌಂಟ್ ಆಫ್ ವರ್ನಿಯರ್ ಕ್ಯಾಲಿಪರ್ಸ್ ಇಸ್ 0.01 ಸೆಂಟಿಮೀಟರ್. ಅದನ್ನ ನಿಮಗೆ ಇದೆಲ್ಲ ಇವಾಗ ನಾನು ಹೇಳಿದ್ರೆ ಅರ್ಥ ಆಗಲ್ಲ ವರ್ನಿಯರ್ ಕ್ಯಾಲಿಪರ್ಸ್ ಬಗ್ಗೆ. ಅದು ನಿಮ್ಮ ಲ್ಯಾಬ್ ಸೆಕ್ಷನ್ ಅಲ್ಲಿ ಬರುತ್ತೆ. ವರ್ನಿಯರ್ ಕ್ಯಾಲಿಪರ್ಸ್ ಅಪಾರಟಸ್ ನ ನಾವು ಲೆಂತ್ ನ ಕ್ಯಾಲ್ಕುಲೇಟ್ ಮಾಡಕ್ ಯೂಸ್ ಮಾಡ್ತೀವಿ. ಅದರಿಂದ ಲೀಸ್ಟ್ ಕೌಂಟ್ ಅದು ಒಂದು ಸ್ಕೇಲ್ ತರ ಇರುತ್ತೆ ನೋಡಕ್ಕೆ. ಅಪಾರಟಸ್ ಕೈಲಿ ಇಟ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ. ಅದ್ರದ್ದು ಲೀಸ್ಟ್ ಕೌಂಟ್ ಎಷ್ಟಿದೆ? 0.01 ಸೆಂಟಿಮೀಟರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾರೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಅವ್ರು ಯಾವ ರೀತಿ ಡೆಫಿನೇಷನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ವಾಟ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್? ದ ನಂಬರ್ ಆಫ್ ಮೀನಿಂಗ್ಫುಲ್ ಡಿಜಿಟ್ಸ್ ಇನ್ ಎ ನಂಬರ್. ಒಂದು ನಂಬರ್ ಇದೆ, ಆ ನಂಬರ್ ಅಲ್ಲಿ ಎಷ್ಟು ಮೀನಿಂಗ್ಫುಲ್ ಡಿಜಿಟ್ಸ್ ಇದೆ? 0ಗೆ ಜಾಸ್ತಿ ವ್ಯಾಲ್ಯೂ ಇಲ್ಲ, ಗೊತ್ತಲ್ವಾ ನಿಮಗೆ? ಸೊ ಆ ಒಂದು ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ ಅಲ್ಲಿ ನಮಗೆ ಎಷ್ಟು ಮೀನಿಂಗ್ಫುಲ್ ಡಿಜಿಟ್ಸ್ ಇದೆ ಅಂತ ನಾವು ಕಂಡುಹಿಡಿಯಕ್ಕೆ ಹೋಗ್ತೀವಲ್ವಾ, ಅದನ್ನ ನಾವೇನಂತ ಕರಿತೀವಿ? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೀವಿ. ಅಷ್ಟು ಮಾತ್ರ ಅದ್ರ ಡೆಫಿನೇಷನ್ ಆಗಲ್ಲ, ಅದರಲ್ಲಿ ತುಂಬಾ ರೀತಿ ಬರುತ್ತೆ. ಇಟ್ ಟೆಲ್ಸ್ ದ ನಂಬರ್ ಆಫ್ ಡಿಜಿಟ್ಸ್ ವಿಚ್ ಇಸ್ ಟ್ರಸ್ಟ್ ವರ್ದಿ. ನಾವು ನಂಬಬಹುದಾದಂತಹ ನಂಬರ್ ನ ಕೌಂಟ್ ನ ಅದು ಹೇಳುತ್ತೆ. ನಂಬರ್ದ ಕೌಂಟ್ ನ ಅದು ನಾವು ನಂಬಬೇಕು, ಆ ತರ ನಂಬರ್ ನ ಕೌಂಟ್ ಅದು ಹೇಳುತ್ತೆ. ಇಟ್ ಟೆಲ್ಸ್ ದ ನಂಬರ್ ಆಫ್ ಡಿಜಿಟ್ಸ್ ವಿಚ್ ಇಸ್ ಟ್ರಸ್ಟ್ ವರ್ದಿ. ಹೌದು, ಕರೆಕ್ಟ್ ಇದೆ ಅಂತ ಒಪ್ಕೊಳ್ಳೋದು. ಸೊ ಇದರಲ್ಲಿ ಫಸ್ಟ್ ರೂಲ್ ಏನ್ ಬರುತ್ತೆ ಅಂತಂದ್ರೆ 3 ರೂಲ್ಸ್ ಬರುತ್ತೆ ಮಕ್ಕಳೇ. ಇಲ್ಲಿ ಅವ್ರು ಏನ್ ಹೇಳ್ತಾರೆ ಕರೆಕ್ಟ್ ಆಗಿ ಓದಿ. ಆಲ್ ನಾನ್ ಝೀರೋ ಅಂದ್ರೆ 0 ಬಿಟ್ಟು ಅಂತ. 0 ಅಂದ್ರೆ 0ನೇ, ನಾನ್ ಝೀರೋ ಅಂದ್ರೆ 0 ಬಿಟ್ಟು ಬೇರೆ ನಂಬರ್ಸ್ ಅಂತ. ಆಲ್ ನಾನ್ ಝೀರೋ ಡಿಜಿಟ್ಸ್, ಎಲ್ಲಾ ನಾನ್ ಝೀರೋ ಡಿಜಿಟ್ಸ್ ಅಂಡ್ ಝೀರೋಸ್ ಅಕ್ಕರಿಂಗ್ ಬಿಟ್ವೀನ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಕನ್ಫ್ಯೂಸ್ ಆಗ್ಬೋದು. ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ಕೇಳ್ಕೊಳ್ಳಿ. ಇಲ್ಲಿ ನಾನ್ ಝೀರೋ ಡಿಜಿಟ್ ಅಂದ್ರೆ 2, ಸರಿನಾ? ಇದು 0, ಈ ಕಡೆ ಪಕ್ಕದಲ್ಲಿ ಮತ್ತೆ ನಾನ್ ಝೀರೋ ಡಿಜಿಟ್ ಇದೆ. ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ, 2 ನಾನ್ ಝೀರೋ ಡಿಜಿಟ್ ಮಧ್ಯ 0 ಬಂದ್ರೆ ಅದನ್ನ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ನ 3 ಅಂತ ತಗೋಬೇಕು. 2 ನಾನ್ ಝೀರೋ ಡಿಜಿಟ್ಸ್ ಮಧ್ಯ ಒಂದು 0 ಬಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಅಂತ ತಗೋಬೇಕು? 3 ಅಂತ ತಗೋಬೇಕು. ಇನ್ ಕೇಸ್ ಇಲ್ಲಿ 203 ಇರೋ ಬದಲು 2030 ಇದ್ದಿದ್ರೆ, 3 ಆದ್ಮೇಲೆ ಮತ್ತೆ 0 ಬಂದಿದ್ರೆ ನಾನು ಅದನ್ನ ಕೌಂಟಿಗೆ ತಗೊಳಕ್ ಆಗಲ್ಲ. ಫಸ್ಟ್ ಲಾ ಏನು ಅಂದ್ರೆ, ನಾನ್ ಝೀರೋ ಡಿಜಿಟ್ ಮಧ್ಯ 0 ಡಿಜಿಟ್, 2 ನಾನ್ ಝೀರೋ ಡಿಜಿಟ್ ಮಧ್ಯ 0 ಬಂದ್ರೆ ಅಥವಾ 4 ನಾನ್ ಝೀರೋ ಡಿಜಿಟ್ ಮಧ್ಯದಲ್ಲಿ 0 ಬಂದ್ರೆ ಅದನ್ನ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಏನ್ ಹೇಳಕ್ ಹೊರಟಿದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 203 ಬದಲು
2030 2030 ಇದ್ದಿದ್ರೆ 3 ಆದ್ಮೇಲೆ 0 ಬಂದ್ರೆ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ ನಾನ್ ಜೀರೋ ಡಿಜಿಟ್ಸ್ ಮಧ್ಯ ಎಷ್ಟೇ ಜೀರೋ ಬರ್ಲಿ ಅದನ್ನ ಸಿಗ್ನಿಫಿಕೆಂಟ್ ಅಂತ ತಗೊಳ್ಳಿ ಅಂತ ಅವ್ರದ್ದು ಫಸ್ಟ್ ಲಾ ಹೇಳುತ್ತೆ. ಅದಕ್ಕೆ ಅಕಸ್ಮಾತ್ ಇಲ್ಲಿ 2030 ಬಂದಿದ್ರೆ 3 ಆಫ್ಟರ್ 3 0 ಬರ್ತಾ ಇತ್ತು ಅಲ್ವಾ, ಅದನ್ನ ನಾವು ಕೌಂಟಿಗೆ ತಗೋತಿರ್ಲಿಲ್ಲ. ಅವಾಗ್ಲೂ ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ 3 ಆಗ್ತಿತ್ತು. 203 ಎರಡು ನಾನ್ ಜೀರೋ ಡಿಜಿಟ್ಸ್ ಮಧ್ಯೆ ಒಂದು 0 ಇದೆ, ಅದಕ್ಕೆ ಅದನ್ನ ಕೌಂಟಿಗೆ ತಗೋಬಹುದು, ಅದಕ್ಕೆ 3 ಅಂತ ಬರುತ್ತೆ. ನೆಕ್ಸ್ಟ್ ಲಾ, ಇಲ್ಲಿ ಡೆಸಿಮಲ್ ಇದ್ರೂ ಕೂಡ 1.00732 ಫಸ್ಟ್ ಡಿಜಿಟ್ ನಾನ್ ಜೀರೋ ಇದೆ, 0 ಇಲ್ಲ. ಎರಡನೇ ಲಾಸ್ಟ್ನೇ ಡಿಜಿಟ್ ಕೂಡ ನಾನ್ ಜೀರೋ ಇದೆ, ಕರೆಕ್ಟಾ? ನಾನ್ ಜೀರೋ ಅಂದ್ರೆ 0 ಬಿಟ್ಟು ಬೇರೆ ಇದೆ ಅಂತ. ಫಸ್ಟ್ ಡಿಜಿಟ್ ನಾನ್ ಜೀರೋ, ಲಾಸ್ಟ್ ಡಿಜಿಟ್ ನಾನ್ ಜೀರೋ, ಅದ್ರ ಮಧ್ಯೆ ಎಷ್ಟಾದ್ರೂ 0 ಬರ್ಲಿ ನಮಗೆ ಗೊತ್ತಿಲ್ಲ, ಬಟ್ ಅದನ್ನ ನಾವು ಕೌಂಟ್ ಆಗಿ ತಗೋಬಹುದು. ಸೊ ಹಾಗಾಗಿ ಎಷ್ಟಿದೆ ಇಲ್ಲಿ 1 2 3 4 5 6. ಅಕಸ್ಮಾತ್ ಇಲ್ಲಿ 2 ಕಾಣ್ತಿದೆ ಅಲ್ವಾ, ಹೈಲೈಟ್ ಮಾಡ್ತಿದ್ದೀನಿ ನೋಡಿ, ಅದ್ರ ಮೇಲೆ ರಿರೈಟ್ ಮಾಡ್ತಾ ಇದೀನಿ. ಅಕಸ್ಮಾತ್ 2 ಅಂತ ಇದೆಯಲ್ಲ ನಂಬರ್ 2, ಅದ್ರಲ್ಲಿ ಏನಾದ್ರೂ ಆ ಪ್ಲೇಸ್ ಅಲ್ಲಿ 0 ಬಂದಿದ್ರೆ ನಿಮ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗ್ತಿತ್ತು? ಆಫ್ಟರ್ ಅ ನಾನ್ ಜೀರೋ ಡಿಜಿಟ್ 3 ಪಕ್ಕ 2 ಬರೋ ಬದಲು 0 ಆಗ್ಬಿಟ್ಟಿದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗ್ತಿತ್ತು? 5 ಮಾತ್ರ ಆಗ್ತಿತ್ತು, 5. ಬಟ್ ಇಲ್ಲಿ 3 ಪಕ್ಕ 2 ಬಂದಿದೆ, ಅಂದ್ರೆ 0 ಬಂದಿಲ್ಲ 2 ಬಂದಿದೆ. 3 ಪಕ್ಕ 0 ಬಂದಿದ್ರೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಂತ ಕನ್ಸಿಡರ್ ಮಾಡ್ಬೇಕಿತ್ತು? 5 ಅಂತ ಮಾತ್ರ ಕನ್ಸಿಡರ್ ಮಾಡ್ಬೇಕಿತ್ತು. ಬಟ್ 3 ಪಕ್ಕ ನಾನ್ ಜೀರೋ ಡಿಜಿಟ್ 2 ಅಂತ ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಆಲ್ ದ ಕೌಂಟ್. ಇದ್ರಲ್ಲಿ ಏನು ಇಲ್ಲ ಮಕ್ಕಳ ವಿಶೇಷ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಕಷ್ಟ ಅನ್ಸ್ಬೋದು. 2 ನಾನ್ ಜೀರೋ ಡಿಜಿಟ್ಸ್ ಮಧ್ಯ ಎಷ್ಟೇ 0 ಬರ್ಲಿ, ಮಧ್ಯದಲ್ಲಿ ಎಷ್ಟೋ 0 ಬರ್ಲಿ, ಫಸ್ಟ್ ಡಿಜಿಟ್ ಏನಾಗಿರ್ಬೇಕು? ನಾನ್ ಜೀರೋ ಆಗಿರ್ಬೇಕು. 0 ಹೊರತುಪಡಿಸಿ ನಂಬರ್ ಇರ್ಬೇಕು. ಲಾಸ್ಟ್ ಡಿಜಿಟ್ ಕೂಡ 0 ಹೊರತುಪಡಿಸಿ ನಂಬರ್ ಇರ್ಬೇಕು. ಅದ್ರ ಮಧ್ಯ 0 ಬರ್ಲಿ ನಮಗ್ ತೊಂದ್ರೆ ಇಲ್ಲ, ಬಟ್ ಫಸ್ಟ್ ಡಿಜಿಟ್ಸ್ ಮತ್ತೆ ಲಾಸ್ಟ್ ಡಿಜಿಟ್ ಏನಾಗಿರ್ಬೇಕು? 0 ಬಿಟ್ಟು ಬೇರೆ ನಂಬರ್ ಆಗಿರ್ಬೇಕು. ಲಾಸ್ಟ್ ಡಿಜಿಟ್ ಪಕ್ಕ 0 ಬಂದ್ರೆ ಅದನ್ನ ನೀವು ಕ್ಯಾಲ್ಕುಲೇಷನ್ ಗೆ ತಗೊಳ್ಳೋಂಗಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಲಾ. ಸೊ ಅದೇ ಎಕ್ಸಾಂಪಲ್ ಕೊಟ್ಟಿದೀವಿ ಇಲ್ಲಿ ನೋಡಿ, 30405 ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್? 5. ಅಕಸ್ಮಾತ್ ಇಲ್ಲಿ ಲಾಸ್ಟ್ ನಂಬರ್ 5 ಪಕ್ಕ 0 ಬಂದಿದ್ರೆ 6 ಅಂತ ಬರೀತೀರಾ? ಬರೆಯಕ್ ಆಗಲ್ಲ. ಯಾಕೆ ಅಂತಂದ್ರೆ ನಮಗೆ ಫಸ್ಟ್ ಡಿಜಿಟ್ ಕೂಡ ನಾನ್ ಜೀರೋ ಆಗಿರ್ಬೇಕು, ಲಾಸ್ಟ್ ಡಿಜಿಟ್ ಕೂಡ ನಾನ್ ಜೀರೋ ಆಗಿರ್ಬೇಕು. ಮಧ್ಯದಲ್ಲಿ 0 ಬಂದ್ರೆ ನಮಗೆ ತೊಂದ್ರೆ ಇಲ್ಲ ಆ ಲಾ ಪ್ರಕಾರ. ಸೊ ಹಾಗಾಗಿ 30405 ಬಂದಾಗ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಗುತ್ತೆ? 5 ಆಗುತ್ತೆ. ಸೊ ಆಲ್ ಜೀರೋಸ್ ಬಿಟ್ವೀನ್ 2 ನಾನ್ ಜೀರೋ ಡಿಜಿಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಡೆಸಿಮಲ್. ಡೆಸಿಮಲ್ ಬರ್ಲಿ ನಮಗೆ ತೊಂದರೆ ಇಲ್ಲ. ಫಸ್ಟ್ ಸೆಕೆಂಡ್ ಫಸ್ಟ್ ಲಾಸ್ಟ್ ನಾನ್ ಜೀರೋ ಇರಬೇಕು, ಮಧ್ಯದಲ್ಲಿ ಎಷ್ಟಾದ್ರೂ 0 ಬರ್ಲಿ, ಅವಾಗ ನಾವು ಅದನ್ನ ಸಿಗ್ನಿಫಿಕೆಂಟ್ ಅಂತ ಕರಿತೀವಿ. ಅಂಡ್ ಆಲ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್, ಆಲ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಫಸ್ಟ್ ಲಾಸ್ಟ್ ನಾನ್ ಜೀರೋ ಇರಬೇಕು, ಮಧ್ಯದಲ್ಲಿ ಎಷ್ಟಾದ್ರೂ 0 ಇರ್ಬೋದು. ಬಟ್ ಲಾಸ್ಟ್ ಡಿಜಿಟ್ 0 ಆದ್ರೆ ಅದು ಈ ಲಾಗೆ ಸೂಟ್ ಆಗಲ್ಲ. ಅವ್ರು ಹೇಳ್ತಿರೋ ಲಾ ಪ್ರಕಾರ ಫಸ್ಟ್ ಮತ್ತೆ ಲಾಸ್ಟ್ ಡಿಜಿಟ್ ನಾನ್ ಜೀರೋ ಆಗಿರ್ಬೇಕು, ಮಧ್ಯದಲ್ಲಿ ಎಷ್ಟಾದ್ರೂ 0 ಬರ್ಬೋದು ಅಂತ. ಸೆಕೆಂಡ್ ಲಾ, ವೆದರ್ ದ ವ್ಯಾಲ್ಯೂ ಇಸ್ ಎ ಡೆಸಿಮಲ್ ಅಥವಾ ನಾನ್ ಡೆಸಿಮಲ್ ಆಗ್ಲಿ, ವ್ಯಾಲ್ಯೂ ಡೆಸಿಮಲ್ ಆಗ್ಲಿ ಅಥವಾ ನಾನ್ ಪಾಯಿಂಟ್, ಡೆಸಿಮಲ್ ಅಂದ್ರೆ ಪಾಯಿಂಟ್, ನನಗೆ ಕೊಟ್ಟಿರೋ ವ್ಯಾಲ್ಯೂ ಡೆಸಿಮಲ್ ಆಗ್ಲಿ ಅಥವಾ ಡೆಸಿಮಲ್ ಆಗ್ದಲೇ ಇರೋದಾಗ್ಲಿ, ದ ನಂಬರ್ಸ್ ಆಲ್ ಜೀರೋಸ್ ಟು ದ ಲೆಫ್ಟ್. ಕೊಟ್ಟಿರೋ ವ್ಯಾಲ್ಯೂ ಡೆಸಿಮಲ್ ಆದ್ರೂ ಆಗತ್ತೆ, ನಾನ್ ಡೆಸಿಮಲ್ ಆದ್ರೂ ಆಗತ್ತೆ. ಆದ್ರೆ ಎಲ್ಲಾ ಜೀರೋಸ್ ಲೆಫ್ಟ್ ಅಲ್ಲಿರೋ ಎಲ್ಲಾ ಜೀರೋಸ್ ಎಲ್ಲಿ ತನಕ ಅಂದ್ರೆ ಒಂದು ಫಸ್ಟ್ ನಾನ್ ಜೀರೋ ಡಿಜಿಟ್ ಬರೋ ತನಕ. ಕೊಟ್ಟಿರೋ ವ್ಯಾಲ್ಯೂ ಡೆಸಿಮಲ್ ಆಗಿರ್ಲಿ ಅಥವಾ ನಾನ್ ಡೆಸಿಮಲ್ ಆಗಿರ್ಲಿ, ಅದ್ರ ಪಕ್ಕ ಎಷ್ಟು ಜೀರೋಸ್ ಬರುತ್ತೋ ಎಲ್ಲಿ ತನಕ ಜೀರೋಸ್ ನ ಕೌಂಟ್ ಮಾಡ್ಬೇಕು? ಒಂದು ಫಸ್ಟ್ ನಾನ್ ಡಿಜಿಟ್ 0 ಬರೋ ತನಕ. ಎಲ್ಲಿ ತನಕ ಜೀರೋಸ್ ನಾನು ಕೌಂಟ್ ಮಾಡ್ಬೇಕು ಅಂದ್ರೆ ಒಂದು ಫಸ್ಟ್ ನಾನ್ ಡಿಜಿಟ್ 0 ಬರ್ಬೇಕು. 0 ಬಿಟ್ಬಿಟ್ಟು ಒಂದು ನಂಬರ್ ಬರೋ ತನಕ ಎಷ್ಟು ಜೀರೋಸ್ ನನಗೆ ಬರುತ್ತೋ, ಎಲ್ಲಿ ಬರೀ ಎಡಭಾಗದಲ್ಲಿ ಲೆಫ್ಟ್ ಅಲ್ಲಿ, ಅದು ಮಾತ್ರ ಸಿಗ್ನಿಫಿಕೆಂಟ್ ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಲೆಟ್ ಅಸ್ ಮೂವ್ ಟು ದಿ ಎಕ್ಸಾಂಪಲ್. ಇಲ್ಲಿ ಲೆಫ್ಟ್ ಅಲ್ಲಿರೋ ಜೀರೋಸ್ ಕೌಂಟ್ ಆಗಲ್ಲ, ಎಲ್ಲಿವರೆಗೂ 2 0 ಕೌಂಟ್ ಆಗಲ್ಲ. ಇಲ್ಲಿ 3 0 ಇದ್ದಿದ್ರು ಕೌಂಟ್ ಆಗಲ್ಲ. ಫಸ್ಟ್ ನಾನ್ ಜೀರೋ ಡಿಜಿಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ನಾನ್ ಜೀರೋ ಡಿಜಿಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? 2 ಇಂದ ಸ್ಟಾರ್ಟ್ ಆಗಿದೆ. ಡೆಸಿಮಲ್ ಇರ್ಲಿ, ತಲೆ ಕೆಡ್ಸ್ಕೋಬೇಡಿ. ಲಾಸ್ಟ್ ಲಾ ಅಲ್ಲಿ ಡೆಸಿಮಲ್ ಇರಬಾರ್ದಿತ್ತು ನಮಗೆ, ಇಲ್ಲಿ ಡೆಸಿಮಲ್ ಇದ್ರೂ ತೊಂದ್ರೆ ಇಲ್ಲ. ಈಗ ನನ್ನ ಲೆಫ್ಟ್ ಅಲ್ಲಿ 2 ಜೀರೋಸ್ ಇದೆ, ಎಷ್ಟು ಜೀರೋಸ್ ಬಂದ್ರು ನಾನು ಲೆಫ್ಟ್ ಅಲ್ಲಿ ಕನ್ಸಿಡರ್ ಮಾಡಬಹುದು, ಎಲ್ಲಿ ತನಕ? ಒಂದು ನಂಬರ್ ಬರೋ ತನಕ. ಇಲ್ಲಿ ನೀವು ಯಾವ್ದೊಂದು ನಾನ್ ಜೀರೋ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ತಗೊಳ್ಳಿ. ಇಲ್ಲಿ 2 ನಂಬರ್ ಇದೆ, 2.3. ಸೊ ಅದಕ್ಕೆ ಸಿಗ್ನಿಫಿಕೆಂಟ್ ಫಿಗರ್ 2.
ಇಲ್ಲಿ 3 zeros ಇದೆ. ಲೆಫ್ಟ್ ಅಲ್ಲಿ ಎಷ್ಟು zeros ಬಂದ್ರು ಕನ್ಸಿಡರ್ ಮಾಡಬೇಡಿ. ಫಸ್ಟ್ ನಾನ್ ಜೀರೋ ಡಿಜಿಟ್ ಯಾವುದು? 8. 8 4 3 ಎಷ್ಟಾಯ್ತು? 1 2 3 3 ಸಿಗ್ನಿಫಿಕೆಂಟ್ ಫಿಗರ್ಸ್. ನೆಕ್ಸ್ಟ್ ಹೋಗಿ ಎಷ್ಟು ಜೀರೋ ಇದೆ ಇಲ್ಲಿ? ಲೆಫ್ಟ್ ಅಲ್ಲಿ 2 ಜೀರೋ ಬಂದಿದೆ. ಡೆಸಿಮಲ್ ಪಾಯಿಂಟ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಅಂತ ಅವ್ರು ಲಾ ಅಲ್ಲಿ ಹೇಳಿದ್ದಾರೆ. 2 ಜೀರೋ ಬಿಟ್ಟು ನೆಕ್ಸ್ಟ್ ಫಸ್ಟ್ ಡಿಜಿಟ್ ಯಾವ್ದು ನಾನ್ ಜೀರೋ ಬರುತ್ತೆ ಅಲ್ಲಿಂದ ನೀವು ಕೌಂಟ್ ಇಟ್ಕೊಳ್ಳಿ. 5 0 7 ಎಷ್ಟು? 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಆಯ್ತು. ರೈಟ್ ಬಗ್ಗೆ ಮಾತಾಡ್ತಿಲ್ಲ, ಬರೀ ಲೆಫ್ಟ್ ಬಗ್ಗೆ ಇಲ್ಲಿ. ಸೊ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ 3 ಜೀರೋ ಇದೆ ಲೆಫ್ಟ್ ಅಲ್ಲಿ, ಅಲ್ಲಿ ತನಕನೂ ಕೌಂಟ್ ತಗೊಳ್ಳೋ ಹಾಗಿಲ್ಲ. ಇಲ್ಲಿ ಫಸ್ಟ್ 7 ನಾನ್ ಜೀರೋ ಡಿಜಿಟ್ ಸ್ಟಾರ್ಟ್ ಆಗಿದೆ. 7 ಪಕ್ಕ ಜೀರೋ ಇದೆ, ಅದನ್ನ ಕೌಂಟಿಗೆ ತಗೊಳಲ್ವಾ ಮೇಡಮ್ ಅಂತ ಕೇಳ್ಬೋದು. ಅದಕ್ಕೆ ಕೌಂಟಿಗೆ ತಗೊಳಂಗಿಲ್ಲ ನಾವು. ಒಂದು ನಾನ್ ಜೀರೋ ಡಿಜಿಟ್ ಹಿಂದೆ, ಒಂದು ನಾನ್ ಜೀರೋ ಡಿಜಿಟ್ ಬರೋ ತನಕ ಅದ್ರ ಹಿಂದೆ ಎಷ್ಟು ಜೀರೋಸ್ ಬಂದಿರುತ್ತೋ ಲೆಫ್ಟ್ ಅಲ್ಲಿ ಮಾತ್ರ ಅದನ್ನ ನೀವು ಕನ್ಸಿಡರ್ ಮಾಡಬಾರ್ದು. 1 ನಾನ್ ಜೀರೋ ಡಿಜಿಟ್ ಬರುತ್ತೆ ಅಲ್ವಾ, 1 2 3 5 6 ನಂಬರ್ ಒಟ್ಟಾರೆ ಜೀರೋ ಬಿಟ್ಟು, ಎಲ್ಲಿಂದ ಆ ಜೀರೋ ಬಿಟ್ಟು ಎಲ್ಲಿಂದ ನಂಬರ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಕೌಂಟ್ ತಗೊಳ್ಳಿ. ಸೊ 1 2 3 4 5. ಸೊ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಸೆಕೆಂಡ್ ಲಾ. ಫಸ್ಟ್ ಲಾದಲ್ಲಿ ಏನ್ ಹೇಳಿದ್ರು? ಫಸ್ಟ್ಗೂ ನಾನ್ ಜೀರೋ ಡಿಜಿಟ್ ಇರಬೇಕು, ಸೆಕೆಂಡ್ಗೂ ನಾನ್ ಜೀರೋ ಡಿಜಿಟ್ ಇರ್ಬೇಕು, ಮಧ್ಯದಲ್ಲಿ ಎಷ್ಟಾದ್ರೂ ಜೀರೋ ಇರ್ಲಿ ಕೌಂಟಿಗೆ ತಗೊಳ್ಳಿ. ಸೆಕೆಂಡ್ ಅಲ್ಲಿ ಲೆಫ್ಟ್ ಅಲ್ಲಿ ಎಷ್ಟು ಜೀರೋಸ್ ಬಂದ್ರು ಕೌಂಟ್ ಮಾಡಬೇಡಿ. ಎಲ್ಲಿ ತನಕ? ಒಂದು ನಂಬರ್ ಬರೋ ತನಕ, ಒಂದು ನಾನ್ ಜೀರೋ ಡಿಜಿಟ್ ಬರೋ ತನಕ. ನಾನ್ ಜೀರೋ ಅಂದ್ರೆ ಏನು? ಜೀರೋ ಹೊರತುಪಡಿಸಿ ಬೇರೆ ನಂಬರ್. ಸೊ ಲೆಫ್ಟ್ ಅಲ್ಲಿ ಎಷ್ಟು ಜೀರೋ ಬಂದ್ರು ಕನ್ಸಿಡರ್ ಮಾಡಬೇಡಿ, ಇನ್ನೊಂದು ನಂಬರ್ ಬರೋ ತನಕ ಕನ್ಸಿಡರ್ ಮಾಡಬಾರ್ದು. ಆಮೇಲೆ ಮಿಕ್ಕಿದೆಲ್ಲ ಸಿಗ್ನಿಫಿಕೆಂಟ್ ಲೆಫ್ಟ್ ರೈಟ್ ಸೈಡ್ ಅಲ್ಲಿ. ಲೆಫ್ಟ್ ಅಲ್ಲಿ ಎಷ್ಟು ಜೀರೋ ಬಂದ್ರು ಕನ್ಸಿಡರ್ ಮಾಡಬಾರ್ದು, ಎಲ್ಲಿ ತನಕ? ಒಂದು ನಾನ್ ಜೀರೋ ಡಿಜಿಟ್ ಬರೋ ತನಕ. ರೈಟ್ ಅಲ್ಲಿ ಎಲ್ಲ ಕೂಡ ಸಿಗ್ನಿಫಿಕೆಂಟ್ ಆಗ್ತಾ ಹೋಗುತ್ತೆ ಅಂತ ಅವ್ರದ್ದು ಸೆಕೆಂಡ್ ಲಾ ಹೇಳುತ್ತೆ. ನೆಕ್ಸ್ಟ್ ಇವಾಗ ಇನ್ ಕೇಸ್ ಆಫ್ ಎ ಡೆಸಿಮಲ್ ನಂಬರ್, ಒಂದು ಡೆಸಿಮಲ್ ನಂಬರ್ ಇದೆ, ಆಲ್ ಜೀರೋಸ್ ಅಟ್ ದ ರೈಟ್, ಅವಾಗ್ಲೇ ಲೆಫ್ಟ್ ಜೀರೋಸ್ ಬಗ್ಗೆ ಮಾತಾಡಿದ್ವಿ. ಆಲ್ ದ ಜೀರೋಸ್ ಎಟ್ ದ ರೈಟ್ ಆಫ್ ಎ ನಾನ್ ಜೀರೋ ಡಿಜಿಟ್. ಒಂದು ನಾನ್ ಜೀರೋ ಡಿಜಿಟ್ ಲೆಫ್ಟ್ ಅಲ್ಲಿ ಎಲ್ಲಿ ತನಕ? ಒಂದು ನಾನ್ ಜೀರೋ ಡಿಜಿಟ್ ಬರೋ ತನಕ ಕನ್ಸಿಡರ್ ಮಾಡೋ ಹಾಗಿರ್ಲಿಲ್ಲ. ಬಟ್ ಇಲ್ಲಿ ಒಂದು ನಂಬರ್ ರೈಟ್ ಅಲ್ಲಿ ಒಂದು ನಾನ್ ಜೀರೋ ಡಿಜಿಟ್ ಬಂದ್ಬಿಟ್ಟು, ಎಕ್ಸಾಂಪಲ್ ನಂಬರ್ 2 ನಂಬರ್ 3 ಬಂತು. 3 ಆದ್ಮೇಲೆ ಎಷ್ಟು ಜೀರೋ ಬರ್ಲಿ, ಒಂದು ನಾನ್ ಜೀರೋ ಡಿಜಿಟ್ ಬಂದ್ಬಿಟ್ಟು ಎಷ್ಟಾದ್ರೂ ಜೀರೋ ಬರ್ಲಿ, ಡೆಸಿಮಲ್ ಇರ್ಲಿ, ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡ್ಬೇಕು. ಯಾವಾಗ? ರೈಟ್ ಸೈಡ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇವಾಗ ನಿಮಗೊಂದು ಡಿಫ್ರೆನ್ಸ್ ಸಿಗ್ತಾ ಹೋಯ್ತು ಅಂತ ಅನ್ಕೋತೀನಿ. ನೀವು ಪದೇ ಪದೇ ರಿವೈಂಡ್ ಮಾಡಿ ವಿಡಿಯೋನ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಎಕ್ಸಾಂಪಲ್ ನೋಡಿ, 2.300 ಎಷ್ಟಾಗುತ್ತೆ ಸಿಗ್ನಿಫಿಕೆಂಟ್ ಫಿಗರು? 2 ಅಂತ ಬರಿಬಾರ್ದು, ತಪ್ಪಾಗುತ್ತೆ. ಯಾಕೆ? ನಾನ್ ಹಿಂದಿನ ಎಕ್ಸಾಂಪಲ್ ಹೇಳಿದ್ದು ಲೆಫ್ಟ್ ಅಲ್ಲಿರೋ ಜೀರೋಸ್ ನ ಕನ್ಸಿಡರ್ ಮಾಡಬಾರ್ದು, ಯಾವಾಗ? ಒಂದು ನಂಬರ್ ಬರೋ ತನಕ. ಇಲ್ಲಿ ರೈಟ್ ಅಲ್ಲಿರೋ ಜೀರೋಸ್ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಂಬರ್ ಮಾತ್ರ ನಾನ್ ಜೀರೋ ಆಗಿರ್ಬೇಕು. ಫಸ್ಟ್ ನಂಬರ್ ಏನಾಗಿರ್ಬೇಕು? ಜೀರೋ ಬದಲು ಬೇರೆ ನಂಬರ್ ಇರ್ಬೇಕು. ರೈಟ್ ಅಲ್ಲಿ ಎಷ್ಟಾದ್ರೂ ಜೀರೋ ಬರ್ಲಿ, ಲಾಸ್ಟಿಗೂ ಬರ್ಲಿ, ಪರವಾಗಿಲ್ಲ, ಅದನ್ನ ಕನ್ಸಿಡರ್ ಮಾಡಬಹುದು. ನೋಡೋಣ, ಆಫ್ಲೈನ್ ಸದ್ಯದಲ್ಲಿ ಸ್ಟಾರ್ಟ್ ಆದ್ರೆ ನಾನು ನಿಮಗೆ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲಿ ರೈಟ್ ಅಲ್ಲಿ ಜೀರೋಸ್ ಬಂದ್ರೆ ಎಷ್ಟು ಬೇಕಿದ್ರು ಕನ್ಸಿಡರ್ ಮಾಡಬಹುದು. 2.300. ಸೊ ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ಸ್ 4. ಒಂದು ನಂಬರ್ ಬಂದ್ಬಿಟ್ಟು ಆ ನಂಬರ್ ನೆಕ್ಸ್ಟ್ ಎಷ್ಟೇ ಜೀರೋ ಬರ್ಲಿ ಕನ್ಸಿಡರ್ ಮಾಡಿ. ಯಾವಾಗ? ರೈಟ್ ಸೈಡ್ ಅಲ್ಲಿ ಮಾತ್ರ, ಓನ್ಲಿ ಆನ್ ರೈಟ್ ಸೈಡ್. 2.00 ರೈಟ್ ಅಲ್ಲಿ ಬಂದ ಜೀರೋನ ಮಾತ್ರ ಕನ್ಸಿಡರ್ ಮಾಡಬೇಕು. 3. ಅಕಸ್ಮಾತ್ ಇಲ್ಲಿ ಲಾಸ್ಟ್ ಎಕ್ಸಾಂಪಲ್ ನೋಡಿ, 304.500 ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 6. ಅಕಸ್ಮಾತ್ ಇಲ್ಲಿ ಲೆಫ್ಟ್ ಅಲ್ಲಿ ಏನಾದ್ರು ಜೀರೋ ಸೇರ್ಕೊಂಡಿದ್ರೆ, ಎಲ್ಲಿ 3 ಮುಂಚೆ ಜೀರೋ ಸೇರ್ಕೊಂಡಿದ್ರೆ ಅದು ನಾನು ಕೌಂಟಿಗೆ ತಗೊಳಕ್ ಆಗಲ್ಲ. ರೈಟ್ ಅಲ್ಲಿ ಬರೋ ಜೀರೋಸ್ ಮಾತ್ರ ನಾನು ಕನ್ಸಿಡರ್ ಮಾಡ್ಕೊಬೇಕು. ಅಂಡ್ ಫಸ್ಟ್ ಡಿಜಿಟ್ ಏನಾಗಿರ್ಬೇಕು? ನಾನ್ ಜೀರೋ ಆಗಿರ್ಬೇಕು. ಜೀರೋ ಹೊರತುಪಡಿಸಿ ಡಿಜಿಟ್ಸ್ ಇರ್ಬೇಕು, ನಂಬರ್ಸ್ ಇರ್ಬೇಕು. ಮತ್ತೆ ರೈಟ್ ಸೈಡ್ ಅಲ್ಲಿ ಎಷ್ಟೇ ಒಂದು ನಂಬರ್ ಬಂದಾದ್ಮೇಲೆ ಒಂದು ನಂಬರ್ ಫಸ್ಟ್ ಬರ್ಬೇಕು, ಒಂದು ನಂಬರ್ ಫಸ್ಟ್ ಇರ್ಬೇಕು, ಅದ್ರ ನೆಕ್ಸ್ಟ್ ಎಷ್ಟೇ ಜೀರೋಸ್ ಬಂದ್ರು ಕೌಂಟ್ ಮಾಡ್ಬೇಕು. ಸೊ ದೀಸ್ ಆರ್ ದಿ 3 laws ಆಫ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ನೆಕ್ಸ್ಟ್ ಚಾಪ್ಟರ್ ಇಲ್ಲಿಗೆ ನಿಮ್ದು ಸೆಕೆಂಡ್ ಚಾಪ್ಟರ್ ಏನಿದೆ ಅದು ಯೂನಿಟ್ 1 ಚಾಪ್ಟರ್ 1 ಅದು ಮುಗಿಯುತ್ತೆ. ಯಾವುದು? ಫಸ್ಟ್ ಫಿಸಿಕಲ್ ವರ್ಲ್ಡ್ ಆಯ್ತು, ನೆಕ್ಸ್ಟ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಆಯ್ತು, ಅದು ಯೂನಿಟ್ 1 ಗೆ ಸೇರುತ್ತೆ. ಚಾಪ್ಟರ್ ಯೂನಿಟ್ 1 ಕವರ್ ಆಯ್ತು, ಚಾಪ್ಟರ್ 2 ಕವರ್ ಆಯ್ತು. ನೆಕ್ಸ್ಟ್ ಯೂನಿಟ್ 2 ಚಾಪ್ಟರ್ 3 ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಅಂತ ಬರುತ್ತೆ. ಸೊ ಇದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು, ಯಾಕೆ ಅಂತಂದ್ರೆ ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಕ್ಲಾಸ್ ಇಂದ ಸ್ಟಾರ್ಟ್ ಮಾಡೋದು ಒಳ್ಳೇದು. ಸೊ ನೆಕ್ಸ್ಟ್ ಚಾಪ್ಟರ್ ಹೆಸರು ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಮೋಷನ್ ಅಂದ್ರೆ ಚಲನೆ, ಚಲನೆ ಸ್ಟ್ರೇಟ್ ಲೈನ್ ಅಲ್ಲಿ ಆದಾಗ ಯಾವ ರೀತಿಯ ಚೇಂಜಸ್ ಆಗುತ್ತೆ ಅಂತ ಹೇಳ್ಬೇಕಾಗತ್ತೆ. ಇಲ್ಲಿ ಮೆಕ್ಯಾನಿಕ್ಸ್, ಸ್ಟಾಟಿಕ್ಸ್ ಮತ್ತೆ ಡೈನಮಿಕ್ಸ್ ಅಂತ ಬರ್ದಿದ್ದೀನಿ ನೋಡಿ. ಸೊ ಇದೆಲ್ಲ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಮೆಕ್ಯಾನಿಕ್ಸ್ ನ 2 ಬ್ರಾಂಚ್ ಆಗಿ, ಮೆಕ್ಯಾನಿಕ್ಸ್ ಅಂದ್ರೂ ಹೇಳ್ತಾ ಹೋಗ್ತೀನಿ. ಮೇನ್ ಆಗಿ ಮೆಕ್ಯಾನಿಕ್ಸ್ ಅಂತ ಇರೋ ಬ್ರಾಂಚ್ ನ 2 ಸಬ್ ಡಿವಿಷನ್ ಮಾಡಿದ್ದಾರೆ, ಸ್ಟಾಟಿಕ್ಸ್ ಅಂಡ್ ಡೈನಮಿಕ್ಸ್ ಅಂತ.
ಈ ಡೈನಮಿಕ್ಸ್ ನ ಮತ್ತೆ ಫರ್ದರ್ ಡಿವೈಡ್ ಮಾಡಿದ್ದಾರೆ ಏನಂತ, ಕೈನಮ್ಯಾಟಿಕ್ಸ್ ಅಂಡ್ ಕೈನೆಟಿಕ್ಸ್ ಅಂತ. ಇದನ್ನ ಎಲ್ಲಾ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಜಸ್ಟ್ ಈ ಚಾಪ್ಟರ್ ಅಲ್ಲಿ ಎಷ್ಟು ನೆನ್ಪಿಟ್ಕೊಳ್ಳಿ. ಮೆಕ್ಯಾನಿಕ್ಸ್ ಅನ್ನೋ ಒಂದು ಬ್ರಾಂಚ್ ಇದೆ. ಮೆಕ್ಯಾನಿಕ್ಸ್ ಇಸ್ ಡೀಲ್ಸ್ ಅಬೌಟ್ ಮೋಷನ್, ಚಲನೆ ಆಗುವಂತಹ ಬಾಡಿಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ರೆಸ್ಟ್ ಅಲ್ಲಿರೋ ಬಾಡಿಗಳ ಬಗ್ಗೆ ಅಲ್ಲ. ಸ್ಟೋನ್ ಅಂದ್ರೆ ರೆಸ್ಟ್ ಅಲ್ಲೇ ಇರುತ್ತೆ, ಅಲ್ಲೇ ಇರುತ್ತೆ. ಎಷ್ಟು ವರ್ಷ ಆದ್ರೂ ಒಂದು ಬಂಡೆಕಲ್ ದೊಡ್ಡದಾಗ ಅಲ್ಲೇ ಸೈಡ್ ಅಲ್ಲಿ ಬಿದ್ದಿದೆ ಅಂದ್ರೆ ಅಲ್ಲೇ ಇರುತ್ತೆ. ನಾನ್ ತೆಗ್ದು ಹಾಕಿದ್ರೆ ಅದ್ರ ಜಾಗ ಚೇಂಜ್ ಆಗುತ್ತೆ, ಬಟ್ ಒಂದ್ ಕಡೆ ಬಿಟ್ಟಿದ್ರೆ ಅಲ್ಲೇ ಇರುತ್ತೆ. ಸ್ಟೋನ್ ಕೆ ನಾಟ್ ಮೂವ್, ರೈಟ್, ಲೈಕ್ ದಟ್. ಬಟ್ ಮೆಕ್ಯಾನಿಕ್ಸ್ ಈ ಬ್ರಾಂಚ್ ಅಲ್ಲಿ ನಾವೇನ್ ಕಲಿತೀವಿ, ಎಲ್ಲಾ ಮೂವಿಂಗ್ ಬಾಡೀಸ್ ಬಗ್ಗೆ, ಮೋಷನ್ ಆಫ್ ದಿ ಬಾಡೀಸ್ ಬಗ್ಗೆ ಕಲಿತೀವಿ. ಅಂತಹ ಬ್ರಾಂಚ್ ನ ಏನಂತ ಹೇಳ್ತೀವಿ, ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಸೊ ಮೆಕ್ಯಾನಿಕ್ಸ್ ನ ಎರಡು ವೈಡ್ ಬ್ರಾಂಚ್ ಆಗಿ ಡಿವೈಡ್ ಮಾಡಿದ್ದಾರೆ, ಸ್ಟಾಟಿಕ್ಸ್ ಅಂಡ್ ಡೈನಮಿಕ್ಸ್ ಅಂತ. ಸೊ ಅದನ್ನು ಏನು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಡೈನಮಿಕ್ಸ್ ನ ಮತ್ತೆ ಫರ್ದರ್ ಡಿವೈಡ್ ಮಾಡಿದ್ದಾರೆ, ಕೈನಮ್ಯಾಟಿಕ್ಸ್ ಅಂಡ್ ಕೈನೆಟಿಕ್ಸ್ ಅಂತ. ಸೊ ಲೆಟ್ ಮಿ ವೈಂಡ್ ಅಪ್ ದ ಕ್ಲಾಸ್ ಹಿಯರ್. ಏನೇ ಡೌಟ್ ಇದ್ರು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ವಿಲ್ go in detail through the chapter 3 in the next class, dear students. Thank you.